ಅದಿನ್ನೂ ಟೈಮ್ ಇದೆಲ್ಲ, ಇನ್ನೂ ಟೈಮ್ ಭಾಳ ಇದೆ. ಅದಕ್ಕೆ 3.5 ವರ್ಷ ಇದೆ, ಇನ್ನೂ 3.5 ವರ್ಷ ಇದೆ. ಕೊನೆಗೆ 1 ವರ್ಷ 2 ವರ್ಷ ಸಿಕ್ಕರೂ ಸಾಕು. ಅದಕ್ಕೆ ನೋಡೋಣ, ಇನ್ನೂ ದೂರ ಇದೆ ಅದು. ಸರ್, ಒಂದು ವೇಳೆ ಹೈಕಮಾಂಡ್ ಏನಾದರೂ ನಿಮಗೆ ಜವಾಬ್ದಾರಿ ಕೊಡಬೇಕು ಅಂತ ಏನಾದರೂ ಆಸಕ್ತಿ ತೋರಿಸ್ತಾರೆ, ನೀವು ಮಾನಸಿಕವಾಗಿ ರೆಡಿಯಾಗಿರ್ತೀರಾ? ತೋರ್ಸಲ್ಲ, ಅವ್ರು ಹೇಳಿದ ಮ್ಯಾಗ ಕೇಳೋಣ. ಮತ್ತು ಅವ್ರು ಕೇಳಿಲ್ಲ ಇನ್ನು ನಮ್ಮನ್ನ ಕೇಳಿ ಅವರು ಕೇಳಿದ ಮ್ಯಾಗ ಅದ್ರ ಬಗ್ಗೆ ಅದನ್ನೇ ಹೇಳಿಲ್ಲ. ಚರ್ಚೆ ಮಾಡಬೇಕು. ನಮ್ಗೆ ಯಾವ ರೀತಿ ಬೆಂಬಲ ಮಾಡ್ತಾರೆ ಶಾಸಕರು, ಮಂತ್ರಿಗಳು, ವರಿಷ್ಠರು, ಅದ್ರ ಮ್ಯಾಗ ಡಿಪೆಂಡು. ಇನ್ನು ಕೇಳೇ ಅಲ್ಲ. ಕೇಳಿದಾಗ ನಾವು ಚರ್ಚೆ ಮಾಡಿ ಹೋಗಿ ಹೇಳ್ತೀವಿ ಅವ್ರಿಗೆ. ಇಲ್ಲ, ರಾಜಕೀಯ ಅಂದ್ರೆ ಅದೆಲ್ಲ ಸ್ವಾಭಾವಿಕ. ಅಡ್ಡಿ ಪರವಾಗಿ ವಿರೋಧವಾಗಿ ಅದು ಇದ್ದೇ ಇರೋದು. ಈಗ 3 ಪಕ್ಷದಲ್ಲಿ ನೋಡ್ತಾ ಇರಲ್ಲ, ಅಲ್ಲೂ ಇದೆ, ನಮ್ಮಲ್ಲೂ ಇದೆ, ಎಲ್ಲ ಕಡೆ ಇದ್ದೇ ಇರ್ತದೆ. ಪುನರ್ರಚನೆ ಏನಾದ್ರು ಆಗೋ ಸಾಧ್ಯತೆಗಳಿದೆಯಾ? ಸುದ್ದಿ ಇದೆ, ಮಾಡ್ತಾರಂತ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಮಾಡ್ತಾರೋ ಸುದ್ದಿ ಇದೆ. ಮಾಡಬೇಕು, ಕೆಲವ್ರನ್ನ ಬದಲಾವಣೆ ಮಾಡಬೇಕು, ಖಾತೆ ಬದಲಾವಣೆ ಮಾಡಬೇಕು, ಚರ್ಚೆ ನಡೀತಾ ಇದ್ದಾರೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಅನಿವಾರ್ಯತೆ ಇದೆಯಾ ಸರ್? ಖಾತೆ ಬದಲಾವಣೆ ಯಾಕೆ? ಬೇರೆ ಯಾವ್ದು ನಾವೇನು ಕೇಳಿಲ್ಲ. ಅದು ವರಿಷ್ಠರಿಗೆ ಬಿಟ್ಟದ ವಿಚಾರ. ಅದು ಯಾರಿಗೆ ಕೊಡ್ತಾರೆ, ಹೆಂಗ್ ಕೊಡ್ತಾರೆ ಅಂತ. ಕೆಲವು ಖಾತೆ ಬದಲಾವಣೆ ಅಂದ್ರೆ ಯಾಕೆ ಖಾತೆ ಬದಲಾವಣೆ ನಿರೀಕ್ಷಿತ ಕೆಲಸ ಮಾಡ್ತಾ ಇರ್ಬೋದು. ಇರ್ಬೋದು, ಅದು ಇರ್ಬೋದು. ಅವ್ರಿಗೇನು ಸ್ಯಾಟಿಸ್ಫೈ ಆಗ್ಲಿಕ್ಕಿಲ್ಲ, ಇರ್ಬೋದು. ಅಥವಾ ಇದ್ದಲ್ಲೇನ ಮುಂದುವರಿಸಬೇಕು, ಅದು ಮಾಡದೇನೂ ಇರಬಹುದು. ಮಂತ್ರಿ ಮಂಡಳ ಪುನರ್ರಚನೆ ಮಾಡದೇ ಇರಬಹುದು, ಹೇಳಲಿಕ್ಕಾಗಲ್ಲ. ಹೌದೆಲ್ಲ ಸೀನಿಯರ್, ಬಹಳಷ್ಟು ಜನ ಸೀನಿಯರ್ ಇದಾರೆ ನಮ್ಮಲ್ಲಿ. ಡಿಸಿಎಂಆರ್ ಅದೇ ಹೇಳ್ತಿದ್ರು ಸರ್, ತ್ಯಾಗ ಮಾಡೋ ವಿಚಾರದಲ್ಲಿ ಅದನ್ನೇ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ರು. ಯಾರಿಗೆ ಗ್ರಾಮ ಪಂಚಾಯತಿ ಮಾಡಿಸೋದೇ ಕಷ್ಟ ಆಗಿರುತ್ತೆ, ಇನ್ನು ಸಚಿವರು ಮಾಡಿಸೋದು ಸುಲಭ ಇದೆಯಾ ತ್ಯಾಗ? ಇಲ್ಲ, ಇದು ತ್ಯಾಗ ಈಜಿ ಇದೆ. ಹೈಕಮಾಂಡ್ ಹೇಳಿದ ತ್ಯಾಗ. ಇನ್ನೂ 10 ಪಂಚಾಯತಿ ಬೇರೆ. ಅವನು 6 ಜನ ತಗೊಂಡು ಗೋವಾಕ್ ಹೋಗ್ತಾನ, ಈ ಕಡೆ ಕೇರಳಕ್ಕೆ ಹೋಗ್ತಾನ, ಅವ್ನು ಹಿಡಿದು ಕಷ್ಟ. ಇಲ್ಲೇ ನಾವೇ ಯಾರು ಇದೈತಿ. ಡೆಲ್ಲಿಯಿಂದ ಲಿಸ್ಟ್ ಬಂದ್ರೆ ಮುಗಿದೋದ್ ಕತೆ. ಮನೆ ಖಾಲಿ ಮಾಡ್ಕೊಂಡು ಹೋಗೋದಷ್ಟೇ. ಡೆಲ್ಲಿನ ಫೈನಲ್. ವಿಚಾರದಲ್ಲಿ ಒಂದ್ಸಲಿ ಇದೇ ತರ ಪ್ರಸ್ತಾಪ ಆಗಿ ಸರ್ 30 MLA ಕರ್ಕೊಂಡು ಬಾರಿ ನೋಡ್ತಿದ್ದೀರಿ. ಈಗ ಅಧ್ಯಕ್ಷ ಇಳಿಸ್ಲಿಕ್ಕೆ ಯಾಕೆ ಹೋಗಲ್ಲ? ಅವನ ಜೋಡಿ ಅರ್ಧಕ್ಕಿಂತ ನಂಬರ್ ಹಿಡ್ಕೊಂಡು ಕೂತಿರ್ತಾನ ಅವನು. MLA ಹೇಳ್ರಿ ಕೇಳಲ್ಲ, ಮಂತ್ರಿ ಹೇಳ್ರಿ ಕೇಳಲ್ಲ. ಅವನು ಎಲ್ಲರ ಪ್ರವಾಸಕ್ಕೆ ಹೋಯ್ತಾನ. ಅವನ ಕಷ್ಟ. ಮಂತ್ರಿ ಇಳಿಸೋದೇನ ಕಷ್ಟದ ಕೆಲಸ. ಇಲ್ಲ, ದುಬೈಗೆಲ್ಲ ಮೈಸೂರು ಟ್ರಿಪ್ ಹೊಂಟಿದ್ವಿ ಅಷ್ಟೇ. ದುಬೈಗೇನು ಹೊಂಟಿಲ್ಲ, ಮೈಸೂರಿಗೆ ಹೋಗ್ತಾ ಇದ್ವಿ ಅಷ್ಟು. ಹೋಗ್ತಾನೆ ಇರ್ತಲ್ಲ. ನಿಮ್ಗೆ ಹೇಳ್ರ ಮತ್ತೆ ನೀವು ಮೊದಲು ಮಾಡ್ತಾ ನಾವು ಸುಮ್ಮನೆ ಹೋಗ್ತಾನೆ ಇರ್ತೀವಿ. ಅಲ್ಲಿ ನಮ್ಮ MLAಗಳೆಲ್ಲ ಸುತ್ತಾಕ್ತಾನೆ ಇರ್ತೀವಿ. ಮತ್ತೆ ನಿಮಗೆ ಹೇಳಿದ್ರೆ ಮತ್ತೆ ಕ್ಯಾನ್ಸಲ್ ಆಗ್ತೈತೆ ಅದು. ಇಲ್ಲ, ಬೆಳಗಾವಿಗೆ ಹೋದಾಗ ಆ ಸಂಖ್ಯೆ ಬೇರೆ, ಈ ಕಡೆ ಮೈಸೂರಿಗೆ ಹೋಗೋ ಸಂಖ್ಯೆ ಬೇರೆ. ಕಡಿಮೆ ಸಂಖ್ಯೆ ಇರ್ಬೇಕಲ್ಲ, ಹೆಚ್ಚು ಸಂಖ್ಯೆ ಆದ್ರೆ ಪ್ರಾಬ್ಲಮ್ ಆಗ್ತೈತೆ. ಹಂಗೇನಿಲ್ಲ, ನಾವು 136 ಇದ್ದೀರಿ. ಈಗ ಎಷ್ಟಾಯ್ತು? ಈಗ 38 ಆಯ್ತು. 2 ಹೆಚ್ಚಾಗಿದೆ ನಮ್ಮ ಶಕ್ತಿ ಈಗ. ಸೊ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ನಾವು. ಇಲ್ಲ, ಅದು ಬೇರೆ ವಿಚಾರ. ಅದ್ರ ಬಗ್ಗೆ ನಿನ್ನೆ ಹೇಳಿದೆ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ. ಅದ್ರ ಬಗ್ಗೆ ಐಡಿಯಾ ಇಲ್ಲ ನಮಗೆ. ಅವ್ರು ತಮ್ಮ ಪ್ರೈವೇಟ್ನಲ್ಲಿ ಹೋಗ್ತಾರೆ, ಅದೇನು ಪ್ರಶ್ನೆ ಇಲ್ಲ. ನೀವು ಯಾರು ಹೇಳಿದಕ್ಕೂ ಅವ್ರು ಹೋಗೇ ಹೋಗ್ತಾರೆ. ಅದು ಇಲ್ಲಾಗ ಮಾಡಿಸೋಣ. ಈಗ ಹೆಂಗಾರ ಅವ್ರು ಹೋಗೇ ಹೋಗ್ತಾರೆ. ಅವ್ರೆ ಮಹಾಲಕ್ಷ್ಮಿ, ಕೊಲ್ಹಾಪುರ, ಗೋವಾ, ಎಲ್ಲಮ್ಮ ದೇವಸ್ಥಾನ ಎಲ್ಲ ಸುತ್ತಾಕ್ತಾರೆ ಅವ್ರು.